ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಇದನ್ನ ಮಾಡ್ತಾನೆ ಇರ್ತಾರೆ. ಸೊ ಅದು ಯಾವ್ದು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಮಾವಿನ ಹಣ್ಣಿನ ಶೇಖರಣೆ ಮಾಡ್ತಾ ಇದೀನಿ. ಸೊ ಏನಪ್ಪಾ ಸೀಸನ್ ಮುಗಿತಾ ಬಂದಿದೆ, ಇವಾಗ ಮಾಡ್ತಾ ಇದಾರೆ ಅಂತೀರಾ. ಸೊ ಅದು ಸೀಸನ್ ಸ್ಟಾರ್ಟ್ ಆಗ್ಲಿ ಮುಗಿತಾ ಇರ್ಲಿ, ಶೇಖರಣೆ ಇಸ್ ಆಲ್ವೇಸ್. ಸೊ ಉತ್ತರ ಕರ್ನಾಟಕದ ಕಡೆ ನಾವು ತಿಂತಾನೆ ಇರ್ತೀವಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಒಂದ್ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಓಕೆ, ಇನ್ನು ತಡ ಮಾಡೋದ್ ಬೇಡ, ಬೇಗ ಬೇಗ ಮಾಡೋಣ. ಸೊ ಅದಕ್ಕೆ ಏನೇನ್ ಬೇಕು ಅಂತೆಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಬನ್ನಿ, ಮೊದಲನೇದಾಗಿ ಏನ್ ಬೇಕಂದ್ರೆ ಮಾವಿನ ಹಣ್ಣಿನ ಸೀಕರಣೆ ಮಾಡಕ್ ಏನ್ ಬೇಕು ಅಂದ್ರೆ ಫಸ್ಟ್ ಮಾವಿನ ಹಣ್ಣು ಬೇಕು, ಹಾಗೆ ಬಾಳೆಹಣ್ಣು ಬೇಕು, 2 ಏಲಕ್ಕಿ ಬೇಕು, ಮತ್ತೆ ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ. ಸೊ ಇಷ್ಟು ಬೇಕು. ಬೆಲ್ಲ ಯೂಸ್ ಮಾಡೋರು ಬೆಲ್ಲ ಯೂಸ್ ಮಾಡ್ತಾರೆ, ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಯೂಸ್ ಮಾಡ್ತಾರೆ. ಬಟ್ ಇಟ್ಸ್ ಬೆಟರ್ ಟು ಯೂಸ್ ಬೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ಕೊಂಡು ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಶೀಕರಣೆ ಮಾಡ್ಕೊತಾ ಇದೀವಿ. ಸೊ ಬನ್ನಿ ಇವಾಗ ಶೀಕರಣೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಏನ್ ಮಾಡ್ಕೊತಾ ಇದೀನಿ ಅಂದ್ರೆ ಇದನ್ನ ನೀಟಾಗಿ ಹೆಚ್ಕೋಬೇಕು, ಆಯ್ತಾ. ಇದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬಾಳೆಹಣ್ಣ ಹಾಕೋಬೇಕು. ಇನ್ನೊಂದು ಒಂದೂವರೆ, ನೀವ್ ಎಷ್ಟು ಜನ ಇದೀರೋ ಅದ್ರ ಮೇಲೆ ಡಿಪೆಂಡ್. ಇದು ಇವಾಗ ನಾನು 3 ಜನಕ್ಕೆ ಆಗೋಷ್ಟು ತಗೊಳ್ತಾ ಇದ್ದೀನಿ, ಅಂದ್ರೆ 2 ಬಾಳೆಹಣ್ಣು ತಗೊಂಡಿದೀನಿ. ಓಕೆನಾ. ಸೊ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊತಾ ಇದೀನಿ. ಇವಾಗ ಇದಕ್ಕೇನೆ ನಾನು ಬೆಲ್ಲ ಹಾಕೊಂಡ್ಬಿಡ್ತೀನಿ. ಓಕೆ, ಬೆಲ್ಲ ಹಾಕೊಂಡಾಯ್ತು. ಸೊ ಇದನ್ನ ಇವಾಗ ಕುಟ್ಕೋಬೇಕು. ಇದನ್ನ ಸ್ವಲ್ಪ ಕುಟ್ಕೊಂಡು ಇನ್ನ ಹಾಕೊಳ್ಳೋಣ. ಎಸ್, ಇವಾಗ ಇದನ್ನ ಕುಟ್ಕೊಳ್ಳೋಣ. ಓಕೆನಾ. ಸ್ವಲ್ಪ ಅಂದ್ರೆ ಪೌಡರ್ ಏನಾಗೋದ್ ಬೇಡ, ಸ್ವಲ್ಪ ಬಿಡಿ ಬಿಡಿ ಆದ್ರೆ ಸಾಕು. ಸೊ ಇವಾಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಓಕೆ, ಸೊ ಈಗ ಇದನ್ನ ನೀಟಾಗಿ ಹೆಚ್ಕೊಳ್ಳೋಣ. ಓಕೆ, ನೋಡಿ ಇದನ್ನ ಹೇಗೆ ಹೆಚ್ಕೊಂಡಿದ್ರ ಪಲ್ಪ್ನ ತೆಗೆದು ಹೇಗೆ ಹಾಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೀಕರಣೆ ಮಾಡುವಾಗ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಪಲ್ಪ್ನ ಹೇಗೆ ತೆಗಿತೀನಿ ನೋಡಿ. ನಾನು ಈ ಕಡೆ ಒಂದ್ ಸ್ವಲ್ಪ ಹೆಚ್ಕೊಂಡು, ನೀವು ಇದನ್ನ ಹುಳಿ ಮಾವಿನಕಾಯಿ ಎಲ್ಲಾದ್ರೂ ಮಾಡ್ಬೋದು, ಅಥವಾ ಈ ತರ ಸಿಹಿ ಮಾವಿನಕಾಯಿ ಎಲ್ಲಾದ್ರೂ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ತುಂಬಾನೇ 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 ಚೆನ್ನಾಗಿರುತ್ತೆ. ಓಕೆ, ಇಟ್ಸ್ ಲುಕಿಂಗ್ ಲೈಕ್ ಸೂಪರ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ತರ ಮಾಡ್ಕೊಂಡು ಇಟ್ಕೊಳ್ಳೋಣ, ಯಾಕಂದ್ರೆ ಪಲ್ಪ್ ತಕ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ now it's done. ಓಕೆ, ಈ ಪಲ್ಪ್ನ ತೆಗೆದು ಇದ್ರೊಳಗಡೆ ಹಾಕೋಬೇಕು. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಲೈಕ್ ಮಿಕ್ಸಿ ಮಾಡ್ಕೊಂಡು ಹಾಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಈ ತರ ಜಸ್ಟ್ ಹೀಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಣ್ಣಾಗಿರುತ್ತಲ್ವಾ, ಅದ್ರಲ್ಲಿ ಇನ್ನ ಟೇಸ್ಟಿ ಆಗಿರುತ್ತೆ. ಸೊ ಈಗ ಒಂದ್ ಸ್ವಲ್ಪ ಗೋವಿಂದ ಮಾವಿನಕಾಯಿ ಅಂದ್ರೆ ತೋತಾಪುರಿ ತರ ಬರುತ್ತಲ್ವಾ, ಆ ತರದ ಹಣ್ಣಿದು. ಮನೇಲಿ ಎಲ್ಲಾ ಉತ್ತರ ಕರ್ನಾಟಕದವ್ರು ಆಲ್ಮೋಸ್ಟ್ ಇದನ್ನ ಮಾಡ್ಕೊಂಡು ತಿಂದಿರ್ತಾರೆ. ಓಕೆ, ಇನ್ನು ಯಾರೆಲ್ಲ ಇದನ್ನ ಮಾಡ್ಕೊಂಡು ತಿಂದಿಲ್ವೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಸೊ ಬೇಗ ಬೇಗ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇನ್ನೇನ್ ಸೀಸನ್ ಮುಗಿಯಕ್ಕೆ ಬಂತು ಅಲ್ವಾ. ಸೊ ಹಣ್ಣಾಗಿರುತ್ತಲ್ವಾ, ಅದನ್ನ ತೆಗ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಪಲ್ಪ್ ಇರುತ್ತಲ್ವಾ, ಸೊ ಈ ಪಲ್ಪ್ನ ಹೀಗೆ ತೆಗೆದ್ರೆ ಟೇಸ್ಟಿ ಆಗಿರುತ್ತೆ. ಓಕೆ, ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ನೀಟಾಗಿ ಅಂದ್ರೆ ಇದೊಂಥರ ಸ್ಮ್ಯಾಶ್ ತರ ಆಗ್ಬೇಕು, ಆ ತರ ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಂದು ಹಣ್ಣುಗಳು ಗಟ್ಟಿ ಇರುತ್ತಲ್ವಾ, ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡಾಗ ನಮ್ಗೆ ಈ ಪಲ್ಪ್ ತರ ಆಗಿದೆ ಅಂದ್ರೆ ನಾ 2 ತರನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಹೀಗ್ ತೆಗ್ದಿ ಜಸ್ಟ್ ಹೀಗ್ ಪುಷ್ ಮಾಡಿದ್ರೆ ಸಾಕು. ನೋಡಿ, ಇವಾಗ ನಾವು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಈ ತರ ಆಗುತ್ತೆ. ಸೀಕರಣೆಗೆ ಬೇಕಾಗಿರೋಂಥದ್ದು ಪರ್ಫೆಕ್ಟ್ ಆಗಿ ಈ ತರ ಹೀಗಿರ್ಬೇಕು ಆಕ್ಚುಲಿ. ಓಕೆ, ಹೀಗಿದ್ರೆ ಸೀಕರಣೆ ಚೆನ್ನಾಗಿರುತ್ತೆ. ಓಕೆ, ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂದ್ರೆ ಇದು ಪಲ್ಪು. ಎಸ್, ದಿಸ್ ಇಸ್ ಪರ್ಫೆಕ್ಟ್. ಇವಾಗ ಈ ಪಲ್ಪ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ.
ನೋಡಿ ನೀಟಾಗಿ ಮಿಕ್ಸ್ ಮಾಡಿದೀನಿ. ಬೆಲ್ಲ ಕರಗ್ಬೇಕು, ಒಂದ್ 5ರಿಂದ 10 ನಿಮಿಷ ಹೀಗೆ ಮಾಡ್ಕೊಂಡೋದ್ರೆ ನೀರ್ ಒಂದ್ ಸ್ವಲ್ಪನೂ ಹಾಕ್ಬಾರ್ದು. ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಹೋಳಿಗೆ ಜೊತೆಗೆಲ್ಲ ತಿಂತಾರೆ. ಬಟ್ ನನಗೆ ಪರ್ಸನಲಿ ಚಪಾತಿ ಜೊತೆ ತಿನ್ನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ? ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ರೆ ಒಳ್ಳೆ ಮ್ಯಾಂಗೋ ಮಸ್ತಾನಿ ತರ ಕಾಣಿಸ್ತಾ ಇದೆ ನಮ್ಗೆ ಇದು. ಬಟ್ ಒಂದ್ ಸ್ವಲ್ಪ ಗ್ಲಾಸ್ ಅಲ್ಲಿ ಇಲ್ಲ ಅಷ್ಟೇ, ಅದನ್ನ ಬಿಟ್ರೆ ಮ್ಯಾಂಗೋ ಮಸ್ತಾನಿ ತರಾನೇ ಕಾಣಿಸ್ತಾ ಇದೆ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಬೆಲ್ಲ ಹಾಕಿರ್ತೀನಲ್ವಾ, ಸೊ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡೋಂಥ ಟೈಮು ಚಪಾತಿ ಜೊತೆಗೆ ಟೇಸ್ಟ್ ಮಾಡೋಣ ಬನ್ನಿ. ಎಸ್, ನಾನ್ ಮಾಡಿರುವಂತಹ ಶ್ರೀಕರ್ಣಿ ರೆಡಿ ಆಗಿದೆ. ಸೊ ಇದನ್ನ ಚಪಾತಿ ಜೊತೆಗೆ, ಹಾಗೆ ದೋಸೆ ಜೊತೆಗೆ, ಆಮೇಲೆ ಮತ್ತಿನ್ನೇನು ಹೋಳಿಗೆ ಜೊತೆಗೆಲ್ಲ ತಿಂತಾರೆ. ಬಟ್ ನನ್ಗೆ ಚಪಾತಿ ಜೊತೆ ತಿನ್ನಕ್ ಮಾತ್ರ ಇಷ್ಟ ಆಗುತ್ತೆ. ಸೊ ಇವಾಗ ಇದನ್ನ ತಡ ಮಾಡೋದ್ ಬೇಡ, ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ವಾವ್, ಆಕ್ಚುಲಿ ಫೇವ್ರೇಟ್ ಇದು. ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಸ್ವೀಟ್ ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ, ಕರೆಕ್ಟ್ ಆಗಿದೆ. ಸೊ ಇವಾಗ ಹುಳಿ ಮಾವಿನಕಾಯಲ್ಲಿ ಮಾಡಿರ್ತಾರಲ್ವಾ, ನಾನು ತೋತಾಪುರಿಯಲ್ಲಿ ಮಾಡಿದೀನಿ. ಇದ್ರಲ್ಲಂತೂ ಇನ್ನೂ ಸಖತ್ತಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ. ಸೂಪರ್ ಆಗಿದೆ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ನೋಡಿದ್ರಲ್ಲ ನಾನ್ ಮಾಡಿರೋಂತ ಮಾವಿನ ಹಣ್ಣು ಶ್ರೀಕರ್ಣಿ ಹೇಗಿತ್ತು ಅಂತ. ಸೂಪರ್ ಆಗಿತ್ತು. ನಿಮ್ ಮನೇಲಿ ಒಂದ್ಸರಿ ಮಾಡ್ಕೊಂಡು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಮನೇಲಿ ಟ್ರೈ ಮಾಡಿಲ್ಲ, ಈ ವಿಡಿಯೋನ ನೋಡ್ಕೊಂಡು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಹೊಸ ರೆಸಿಪಿ ಜೊತೆ, ಹೊಸ ಅಡುಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.